ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಎಷ್ಟೇ ಡಯಟ್ ಮಾಡಿದ್ರು, ವಾಕಿಂಗ್ ಮಾಡಿದ್ರು ಹೊಟ್ಟೆ ಬೊಜ್ಜು ಮಾತ್ರ ಕಡಿಮೆ ಆಗ್ತಿಲ್ವಾ? ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನೋಡಿದ್ರೆ ಹೊಟ್ಟೆ ಭಾಗ ಮಾತ್ರ ಉಬ್ಬಿರುವಂತಿರುತ್ತಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗಾಗಿ. ಇವತ್ತು ನಾನು ಹೇಳೋದು ತುಂಬಾ ಸಿಂಪಲ್ ಮನೆಮದ್ದು. ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನ ಬಳಸಿ ಸುಲಭವಾಗಿ ತಯಾರಿಸಬಹುದಾದಂತಹ ಒಂದು ಪರಿಣಾಮಕಾರಿಯಾದಂತಹ ಮನೆಮದ್ದು. ಇದನ್ನ ಸರಿಯಾಗಿ ಬಳಸಿದ್ರೆ ಹೊಟ್ಟೆ ಬೊಜ್ಜನ್ನ ಕರಗಿಸುತ್ತೆ, ಜೀರ್ಣಕ್ರಿಯೆಯನ್ನ ಸರಿಪಡಿಸುತ್ತೆ, ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರವನ್ನ ಇದು ಕಡಿಮೆ ಮಾಡೋದಕ್ಕೆ ತುಂಬಾನೇ ಸಹಾಯವನ್ನ ಮಾಡುತ್ತೆ. ಈ ಮನೆಮದ್ದು ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಜೀರಿಗೆ, ಮೆಂತ್ಯ, ಚಕ್ಕೆ ಮತ್ತೆ 1 ಗ್ಲಾಸ್ ಆಗುವಷ್ಟು ನೀರನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಇವೆಲ್ಲವೂ ನಿಮ್ಮ ಮನೆಯಲ್ಲೇ ಇರುವಂತಹ ಪದಾರ್ಥಗಳು. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲನೇದಾಗಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ಮುಂಬರುವ ನಮ್ಮ ಯಾವುದೇ ವಿಡಿಯೋಗಳನ್ನ ನೀವು ತಕ್ಷಣವೇ ನೋಡಬಹುದು. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈ ನೀರಿಗೆ 2 ತುಂಡಾಗುವಷ್ಟು ಚಕ್ಕೆ ಪೀಸ್ಗಳನ್ನ ನಾನು ಹಾಕೋತಾ ಇದ್ದೀನಿ. ಚಕ್ಕೆಯನ್ನ ನಾನಿಲ್ಲಿ ಬಳಸ್ತಾ ಇರೋದ್ರಿಂದ ದೇಹದ ಉಷ್ಣತೆಯನ್ನ ಚಕ್ಕೆ ಹೆಚ್ಚು ಮಾಡುತ್ತೆ ಮತ್ತು ಫ್ಯಾಟ್ ಬರ್ನ್ ಮಾಡುತ್ತೆ, ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ನಂತರ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. ಹೊಟ್ಟೆಯ ಕೊಬ್ಬನ್ನ ಇದು ಕಡಿಮೆ ಮಾಡುತ್ತೆ, ಸಕ್ಕರೆಯ ಮಟ್ಟವನ್ನ ನಿಯಂತ್ರಣಕ್ಕೆ ತರಿಸಿ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡುತ್ತೆ. ನಂತರ ನಾನು ಈ ಡ್ರಿಂಕ್ಗೆ 1.5 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಬಳಸ್ತಾ ಇದ್ದೀನಿ. ಜೀರಿಗೆಯನ್ನ ನಾವು ಬಳಸೋದ್ರಿಂದ ನಮ್ಮ ಮೆಟಬಾಲಿಸಮ್ ಅನ್ನ ಇದು ಹೆಚ್ಚು ಮಾಡುತ್ತೆ, ಕೊಬ್ಬನ್ನ ಕರಗಿಸಲು ತುಂಬಾನೇ ಪರಿಣಾಮಕಾರಿಯಾಗಿ ಸಹಾಯವನ್ನ ಮಾಡುತ್ತೆ. ನೀವು ಡೈರೆಕ್ಟ್ ಆಗಿ ಇದನ್ನ ಬಾಯ್ಲ್ ಮಾಡಿ ಕೂಡ ಬೆಳಗ್ಗೆ ಎದ್ದು ಕುಡಿಬಹುದು, ಇಲ್ಲಾಂದ್ರೆ ರಾತ್ರಿ ಇಡೀ ಇದನ್ನೆಲ್ಲ ನೆನೆಸಿಟ್ಟು ನಂತರ ನೀವು ಬೆಳಗ್ಗೆ ಎದ್ದು ಇದನ್ನ ಬಾಯ್ಲ್ ಮಾಡಿ ಕೂಡ ಕುಡಿಬಹುದು. ನಾನಿಲ್ಲಿ ಇವೆಲ್ಲವುಗಳನ್ನ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ 2 ರಿಂದ 3 ನಿಮಿಷ ಕುದಿಬೇಕಾಗತ್ತೆ. ನೋಡಿ, ಇವಾಗ ಕುದೀತಾ ಇದೆ. ನಾನಿಲ್ಲಿ ಉಪಯೋಗ ಮಾಡಿರುವಂತಹ ಚಕ್ಕೆ, ಮೆಂತ್ಯ, ಜೀರಿಗೆ ಈ 3 ಸೇರಿ ಹೊಟ್ಟೆ ಭಾಗದ ಜಿಡ್ಡಿನ ಅಂಶ ಏನಿರುತ್ತೆ, ನಮ್ಮ ಹೊಟ್ಟೆಯ ಕೆಳಭಾಗದ ಜಿಡ್ಡೇನಿರುತ್ತೆ ಅದನ್ನ ನಿಧಾನವಾಗಿ ಕರಗಿಸೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪ ಬಿಸಿ ಬಿಸಿ ಇರೋ ಆಗ್ಲೇನೆ ಇದನ್ನ ಕುಡಿಬೇಕು. ದಿನಕ್ಕೆ 1 ಸಾರಿ ಮಾತ್ರ ಈ ಡ್ರಿಂಕ್ ಅನ್ನ ಕುಡಿಬೇಕು. ಕನಿಷ್ಠ ಪಕ್ಷ 21 ದಿನಗಳ ಕಾಲ ನಿರಂತರವಾಗಿ ಈ ಡ್ರಿಂಕ್ ಅನ್ನ ನೀವು ಕುಡಿತಾ ಬಂದ್ರೆ ನಿಮ್ಮ ಮೊದಲ 7 ರಿಂದ 10 ದಿನಗಳಲ್ಲೇ ನೀವು ವ್ಯತ್ಯಾಸವನ್ನ ಕಾಣ್ತೀರಾ. ಉಬ್ಬರ ಕಡಿಮೆ ಆಗಿರೋದನ್ನ ನೋಡ್ತೀರಾ, ಹೊಟ್ಟೆಯ ಭಾಗ ಹಗುರ ಅಂತ ಫೀಲ್ ಆಗ್ತಾ ಇರುತ್ತೆ ನಿಮ್ಗೆನೆ. ಇನ್ನು ಈ ಡ್ರಿಂಕ್ ಅನ್ನ ಯಾರೆಲ್ಲ ಕುಡಿಬಾರ್ದು ಅಂದ್ರೆ, ಯಾರೆಲ್ಲ ಗರ್ಭಿಣಿಯರು, ಹೆಚ್ಚು ಅಸಿಡಿಟಿ ಸಮಸ್ಯೆ ಇರೋರು, ಲೋ BP ಇರೋರು, ಅವರು ವೈದ್ಯರ ಸಲಹೆಯನ್ನ ಪಡೆದು ಮಾತ್ರ ಈ ಜ್ಯೂಸನ್ನ ಬಳಸಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು ಒಳ್ಳೊಳ್ಳೆ ಟಿಪ್ಗಳನ್ನ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆಡ್ ಮಾಡ್ಕೊಳ್ಳಿ. ರಾತ್ರಿ ತಡವಾಗಿ ಊಟ ಮಾಡಬೇಡಿ. ದಿನಕ್ಕೆ ಕನಿಷ್ಠ ಪಕ್ಷ 8 ಗ್ಲಾಸ್ ಆಗುವಷ್ಟು ನೀರನ್ನ ಕುಡಿರಿ. ಜಂಕ್ ಫುಡ್ ಅನ್ನ ಕಡಿಮೆ ಮಾಡಿ. ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಇನ್ನೂ ಉತ್ತಮವಾದಂತಹ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಸ್ನೇಹಿತರೆ, ಹೊಟ್ಟೆ ಬೊಜ್ಜನ್ನ ಕರಗಿಸೋದು ಒಂದು ದಿನದಲ್ಲಿ ಸಾಧ್ಯನೇ ಇಲ್ಲದಿರುವಂತಹ ಕೆಲಸ. ಆದ್ರೆ ಈ ಜೀರಿಗೆ, ಮೆಂತ್ಯ, ಚಕ್ಕೆ ಉಪಯೋಗಿಸುವಂತಹ ಮನೆಮದ್ದನ್ನ ನಿರಂತರವಾಗಿ ನೀವು ಬಳಸಿದ್ರೆ ನಿಜವಾಗಿಯೂ ಉತ್ತಮವಾದಂತಹ ಫಲಿತಾಂಶವನ್ನ ಕೊಡುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.